ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಸೊ ಇವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೈತಿ. ನಾವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದಾ ಇಲ್ವಾ? ಲೈಕ್ ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿ ಆಗಿರ್ಬೋದು, ವೆಟರ್ನರಿ, ಆರ್ಕಿಟೆಕ್ಚರ, BPT, ನರ್ಸಿಂಗ, AHS ಈ ರೀತಿಯಾದಂಥ ಕೋರ್ಸ್ಗಳಿಗೆ ಮೊದಲಕ್ಕೆ ಇವರು ಆ್ಯಡ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಹೇಳಿದರು. ಸೊ ಇವಾಗ ಬರ್ತೈತೋ ಇಲ್ಲೋ, ಸೊ ಬಂದರೂ ನಾವು ಹೆಂಗೆ ಮಾಡೋದು ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ಅಂತ. ಸೊ ಇನ್ನೂ ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸಿಗೂ ಸಹ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು. ಸೊ ಪ್ರತಿಯೊಬ್ಬರಿಗೂ ಗೊತ್ತಾಯಿತು ಅಂದರೆ ಅವರೆಲ್ಲ ಒಂದು ಕಾಲೇಜ್ ಹೊಸದಾಗಿ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಅವರು ಆ್ಯಡ್ ಮಾಡ್ಕೋಬೋದು. ಯಾಕಂದ್ರೆ ಒಂದು ಚಾನ್ಸ್ ಕೊಟ್ಟಾರೆ ಅವರು, ಸೊ ಆ್ಯಡ್ ಮಾಡ್ಕೊಳಕ್ಕೆ. ಯಾಕಂದ್ರೆ ಇವಾಗ KCET ಮತ್ತು UG ನೀಟ್ ಎರಡನ್ನೂ ಎಟ್ ಎ ಟೈಮ್ ಕಂಬೈನ್ ಕೌನ್ಸಿಲಿಂಗ್ ಮಾಡೋಕತ್ತಾರೆ. ಸೊ ಮಾಡೋ ಒಂದು ಸಲುವಾಗಿ ಫಸ್ಟ್ ರೌಂಡಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಕಾಲೇಜನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಅದಲ್ಲದೆ ಮತ್ತು ಕೆಲವೊಂದಿಷ್ಟು ಕಾಲೇಜವರು ಸೀಟ್ ಮ್ಯಾಟ್ರಿಕ್ಸನ್ನು KAಗೆ ಸಬ್ಮಿಟ್ ಮಾಡಿರಲಿಲ್ಲ. ಕೆಲವೊಂದಿಷ್ಟು ಕಾಲೇಜವ್ರು ಮಾಡಿದರು, ಇನ್ನು ಕೆಲವೊಂದಿಷ್ಟು ಕಾಲೇಜವರು ಮಾಡಿರಲಿಲ್ಲ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಲೇಟ್ ಆಗಿತ್ತು, ಲೈಕ್ ಫಾರ್ಮಸಿ ಕೋರ್ಸ್ಗಳದೆಲ್ಲ. ಸೊ ಇವಾಗ ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸು ಬಂದೈತಿ. ಆಲ್ಮೋಸ್ಟ್ ಮತ್ತೆ ಒಂದು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಮತ್ತೆ ರಿಲೀಸ್ ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಕೋರ್ಸಿಗೆ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿ, ವೆಟರ್ನರಿ ಈ ರೀತಿಯಾದಂಥ ಕೋರ್ಸ್ಗಳಿಗೆ, ಮತ್ತು ನರ್ಸಿಂಗ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು ಈ ರೀತಿಯಾದ ಕೋರ್ಸ್ಗಳಿಗೆ ಮತ್ತೆ ಹೊಸದಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾರೆ. ಸೊ ಫಾರ್ಮಸಿಗೆ ಇದೇ ಫಸ್ಟ್ ರೌಂಡಿಗೆ ಈಗ ಬಿಟ್ಟಾರ. ಸೊ ಇವಾಗ ನೀವು ಅದ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಿ ನಿಮ್ಗೆ ಯಾವ ಕಾಲೇಜ್ ಐತಿ ಆ ಕಾಲೇಜ್ ಲಿಸ್ಟ್ ಮಾಡಿಕೊಂಡು ಹಾಗೆ ನೀವು ಇವಾಗ ಆ್ಯಡ್ ಮಾಡ್ಕೋಬೋದು. ಯಾರ್ಯಾರಿಗಪ್ಪ ಆ್ಯಡ್ ಮಾಡ್ಕೊಳ್ಳೋಕೆ ಯಾರ್ಯಾರಿಗೆ ಚಾನ್ಸ್ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಕೋರ್ಸ್ಗಳಿಗೂ ಸಹ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ಯಾರ. ಲೈಕ್ ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸಿಯವರು ಇವಾಗ ಬಿಟ್ಟಾರ. ಸೊ ಫಾರ್ಮಸಿಯವರು ಮಾಡ್ಕೋಬೋದು. ಇಂಜಿನಿಯರಿಂಗ್, ಫಾರ್ಮಸಿ, ವೆಟರ್ನರಿ, ಆರ್ಕಿಟೆಕ್ಚರ್ ಮತ್ತು ಇನ್ನೊಂದಲ್ಲದೆ ನರ್ಸಿಂಗ್ ಆ್ಯಂಡ್ ಮತ್ತು ಇನ್ನೊಂದು BSc AHS ಅಂತ ಹೇಳ್ತಾರೆ, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ. ಈ ರೀತಿಯಾದಂಥ ಕೋರ್ಸ್ಗಳಿಗೂ ಸಹ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಏನೋ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗಾಗಿಯೇ ಲೈಕ್ ಅವರು ಮೊದಲೇನು ಹೇಳಿದ್ರು ಅಂದ್ರೆ ನಾವು ಅಲೋ ಮಾಡಲ್ಲ ಬೇರೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಹಾಗೆ ಅಂತ ಹೇಳಿ ಹೇಳಿದರು. ಬಟ್ ಇವಾಗ ಅಟ್ ಪ್ರೆಸೆಂಟ್ ಏನು ಹೇಳಾಕತ್ತಾರೆ ಅಂದ್ರೆ ಸೊ ನೀವು ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ ನಾವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಆಗ್ತೀವಿ, ಫಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಆಗಲ್ಲ, ಯಾಕಂದ್ರೆ ನಾವು ನೀಟ್ ಪಾರ್ಟಿಸಿಪೇಟ್ ಮಾಡಾಕತ್ತೀವಿ. ಸೊ ಹಂಗಂತ ಹೇಳಿದರು. ಬಟ್ ಇವಾಗ ಎರಡನ್ನೂ ಎಟ್ ಎ ಟೈಮ್ ರಿಲೀಸ್ ಮಾಡ್ಯಾರ. ಸೊ ರಿಲೀಸ್ ಮೀನ್ಸ್ ಎರಡನ್ನೂ ಎಟ್ ಎ ಟೈಮ್ ಒಂದು ಸ್ಟಾರ್ಟ್ ಮಾಡಾಕತ್ತಾರಲ್ಲ. ಸೊ ಅದಕ್ಕಾಗಿ ಕಾಲೇಜ್ ನೀವು ಆ್ಯಡ್ ಮಾಡ್ಕೋಬೋದು. ಆ ಕೋರ್ಸಿಗೆ ಮಾಡ್ಕೊಂಡಿಲ್ಲ ಮಾಡ್ಕೋಬೋದು. ಇವಾಗ ಮೊದಲೇ ತುಂಬ ಕಡಿಮೆ ಕಾಲೇಜಸ್ನ ಮೊದಲು ಆ್ಯಡ್ ಮಾಡಿದರು ವಿದ್ಯಾರ್ಥಿಗಳು. ಅವ್ರಿಗೆ ಹೇಳಿದ್ರು ಸಹ ಅವ್ರು ಕಡಿಮೆ ಕಾಲೇಜ್ನ ಆ್ಯಡ್ ಮಾಡಿದರು. ಸೊ ಆ ರೀತಿ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಲೈಕ್ ಅವ್ರ ರ್ಯಾಂಕಿಗೆ ಒಂದು ಕಾಲೇಜ್ ಸಿಗಲಿಲ್ಲ ಅಂದರೆ ಮುಂದೆ ಏನು ಮಾಡೋದು. ಸೊ ಅದಕ್ಕಾಗಿ ಇವಾಗಲೇ ಆ್ಯಡ್ ಮಾಡ್ಕೊಳ್ರಿ. ಇವಾಗ ನಿಮ್ಮೊಂದು ರ್ಯಾಂಕ್ ಒಂದು 10,000 ಐತೆ ಅಂದರೆ ಕಾಲೇಜ್ ಕಟ್ ಆಫ್ ಬಂದು 8,000 9,000ಕ್ಕೆ ನಿಂತಂದ್ರೆ ಸೊ ನಿಮಗೆ ಬೇಕಾದ ಕಾಲೇಜಸ್ ಸಿಗಲಿಲ್ಲ ಅಂದರೆ ಸೊ ಆ ರೀತಿ ಆಗಬಾರ್ದು. ಅದಕ್ಕಾಗಿ ಹೆಚ್ಚು ಕಮ್ಮಿ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ರಿ ಅಂತ ಇದಕ್ಕೆ ಹೇಳೋದು. ಈ ಒಂದು ಕಾಲೇಜ್ ಸಿಗಲಿಲ್ಲ ಅಂದರೆ ಬೇರೆ ಕಾಲೇಜ್ ಆದರೂ ನಿಮಗೆ ಅಲೌಟ್ ಆಗ್ತೈತಿ ನಿಮ್ಮ ಒಂದು ರ್ಯಾಂಕಿಗೆ. ಸೊ ಅದಕ್ಕಾಗಿ ಮತ್ತೆ KE ಅವರು ಒಂದು ರಿಲೀಸ್ ಮಾಡ್ಯಾರ. ಸೊ ಅದಕ್ಕೆ ಆ್ಯಡ್ ಮಾಡ್ಕೊಳ್ರಿ. ಸೊ ಆ್ಯಡ್ ಮಾಡ್ಕೊಳ್ಳೋಕ್ಕೇನಿಲ್ಲ, ಜಸ್ಟ್ ನೀವು ಏನು ಮೊದಲು ಹೋಗಿರ್ತಿರಲ್ಲ, ಫಾರ್ ಎಕ್ಸಾಂಪಲ್ ಲೈಕ್ ಇವಾಗ ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡ್ಕೊಳ್ಳುವಾಗ ಹೆಂಗಿತ್ತಲ್ಲ ಸೇಮ್ ಪ್ರೊಸೀಜರ್ ಇರ್ತೈತಿ, ಏನು ಬದಲಾವಣೆ ಇರೋದಿಲ್ಲ. ಅದ್ರಾಗ ಜಸ್ಟ್ ಹೋಗಿ ಅದೇ ಒಂದು ಇದರೊಳಗೆ ಜಸ್ಟ್ ಆಪ್ಷನ್ಸ್ ಆ್ಯಂಡ್ ನಂಬರನ್ನು ಸರ್ಚ್ ಮಾಡಿ ನೀವು ಕಾಲೇಜ್ ಕೋಡ್ ಆಗಿರ್ಬೋದು ಅಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಾಲೇಜನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಏನು ವರಿ ಮಾಡ್ಕೊಬೇಡ್ರಿ. ಮತ್ತೇನಾದ್ರು ಡೌಟ್ ಇದ್ರೆ ಜಸ್ಟ್ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದ್ರಿ ಅಂದರೆ ನಾನು ನಿಮಗೆ ಒಂದು ಸೊಲ್ಯೂಷನ್ ಹೇಳ್ತೇನಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಮತ್ತು ಅದಲ್ಲದೆ ಇನ್ನು ನಿಮ್ಮ ದೋಸ್ತರಿಗೆ ಯಾರೋ ಶೇರ್ ಮಾಡಿರಲಿಲ್ಲ ಅಂದರೆ ಆದಷ್ಟು ಬೇಗ ಶೇರ್ ಮಾಡಿರಿ. ಸೊ ಶೇರ್ ಮಾಡೋದ್ರಿಂದ ಅವರಿಗೂ ಗೊತ್ತಾಕೈತಿ. ಸೊ ಅವರು ಸಹ ಹೊಸ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಂತ. ಓಕೆ, ಟಾಟಾ, ಬಾಯ್.